ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಬೇಕರಿ ಸ್ಟೈಲ್ನಲ್ಲಿ ಚಂಪಾಕಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾವು ಹೊರಗಡೆಯಿಂದ ತರ್ತೀವಿ ಅನ್ನೋದಿದ್ರೆ ಒಂದು ಪೀಸ್ ಚಂಪಾಕಲಿಗೆ 30 ರಿಂದ 40 ರೂಪಾಯಿ ರೇಟ್ ಹೇಳ್ತಾರೆ. ಒಳ್ಳೆ ಕ್ವಾಲಿಟಿ ಚಂಪಾಕಲಿ ಆದರೆ ಅದಕ್ಕಾಗಿ ಜಸ್ಟ್ 1 ಲೀಟರ್ ಹಾಲಿನಲ್ಲಿ ಮನೆಯಲ್ಲೇ ತುಂಬಾ ಕ್ಲೀನ್ ಆಗಿ ಮತ್ತು ಹೈ ಕ್ವಾಲಿಟಿ ಚಂಪಾಕಲಿನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಮಾಡ್ಕೊಂಡಾಗ 1 ಲೀಟರ್ ಹಾಲಲ್ಲಿ 12 ದೊಡ್ಡ ಪೀಸಸ್ ಚಂಪಾಕಲಿ ರೆಡಿ ಆಗಿದೆ. ಇದನ್ನೇ ನೀವು ಹೊರಗಡೆಯಿಂದ ತರ್ತೀವಿ ಅಂದ್ಕೊಂಡ್ರೆ ಆನ್ ಆನ್ ಆವ್ರೇಜ್ ಅಂದ್ಕೊಂಡ್ರು ಕೂಡ 400 ರಿಂದ 500 ರೂಪಾಯಿ ಕಾಸ್ಟ್ ಆಗುತ್ತೆ. ಸೊ ನಾವು ಮಾಡಿರುವಂತಹ ಚಂಪಾಕಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಕರೆಕ್ಟಾಗಿ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದಿದ್ರೆ, ಸ್ವೀಟ್ ಏನಿದೆ ಅದು ನಾವು ಮುಟ್ಟಿದ ತಕ್ಷಣ ಹೊಡೆದೋಗ್ಬಾರ್ದು ಅಥವಾ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಇರಬಾರ್ದು, ಸೀಲ್ ಬಿಟ್ಕೊಂಡಿರಬಾರ್ದು, ತುಂಬಾ ಸ್ಪಾಂಜಿ ಆಗಿರಬೇಕು. ಮತ್ತೆ ಸಕ್ಕರೆ ನೀರಿನಿಂದ ತೆಗೆದು ವಾಪಸ್ ಸಕ್ಕರೆ ನೀರಿಗೆ ಹಾಕಿದಾಗ ಸಕ್ಕರೆ ನೀರೆಲ್ಲ ಮತ್ತೆ ಅದು ಹೀರ್ಕೊಂಡು ಹಳೆ ಶೇಪಿಗೆ ವಾಪಸ್ ಬಂದರೆ ಪರ್ಫೆಕ್ಟ್ ಆಗಿರುವಂಥ ಚಂಪಾಕಲಿ ರೆಡಿಯಾಗಿದೆ ಅಂತ ಅರ್ಥ. ಸೊ ತುಂಬಾ ಪರ್ಫೆಕ್ಟ್ ಚಂಪಾಕಲಿನ ಬೇಕರಿ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಒಂದೊಂದು ಸಣ್ಣ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ ನೋಡಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂಥ ಖೋವಾ ಕೂಡ ಬಳಸಿಲ್ಲ, ಅದಕ್ಕೊಂದು ಸಿಂಪಲ್ ಆಲ್ಟರ್ನೇಟಿವ್ ಕೂಡ ಹೇಳ್ಕೊಟ್ಟಿದ್ದೀನಿ. ಮತ್ತೆ ರಸಗುಲ್ಲ ಮಾಡೋದು ಕೂಡ ಸ್ವಲ್ಪ ಸಿಮಿಲರ್ ಪ್ರೋಸೆಸ್ ಇದೆ. ಅದಕ್ಕಾಗಿ ಇವತ್ತಿನ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಯಾವಾಗಲೇ ರಸಗುಲ್ಲ ಮಾಡ್ಕೋಬೇಕು ಅಂದಾಗ ಅಥವಾ ಚಂಪಾಕಲಿ ಮಾಡ್ಕೋಬೇಕು ಅಂದಾಗ ಈ ವಿಡಿಯೋನ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ನಾನು ತುಂಬಾ ಡಿಫ್ರೆಂಟ್ ರೆಸಿಪೀಸ್ನ ನಾನು ಯಾವಾಗಲೂ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಅದನ್ನೆಲ್ಲ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಸಖತ್ ಟೇಸ್ಟಿಯಾಗಿರುವಂತಹ ಬೇಕರಿ ಸ್ಟೈಲ್ ಚಂಪಾಕಲಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 ಲೀಟ್ರ್ ಹಾಲನ್ನ ಕಾಸ್ಕೊತಾ ಇದ್ದೀನಿ. ಯಾವ ಹಾಲಾದರೂ ಆಗ್ಬೋದು, ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ. ಹಸುವಿನ ಹಾಲಾದರೂ ತೊಗೋಬೋದು, ಆಲ್ರೆಡಿ ನೀವು ಕಾಸಿಟ್ಟಿರೋ ಹಾಲಿನಲ್ಲಾದರೂ ನೀವು ಮಾಡ್ಕೋಬೋದು, ಒಟ್ಟಿನಲ್ಲಿ ಯಾವ ಹಾಲಲ್ಲಾದರೂ ನೀವು ಮಾಡ್ಕೋಬೋದು. ಈ ಹಾಲನ್ನೇನು ಚೆಂದ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಸ್ವಲ್ಪ ಇದು ಉಕ್ಕೋವರೆಗೂ ಬಿಟ್ಟರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಇದು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಹಾಲನ್ನ ಒಡೆದು ಪನ್ನೀರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ವಿನಿಗರಲ್ಲಾದರೂ ಮಾಡ್ಕೋಬೋದು ಅಥವಾ ನಿಂಬೆಹಣ್ಣಲ್ಲಾದರೂ ಮಾಡ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ಎಲ್ಲರಿಗೂ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳಿ ನಿಂಬೆಹಣ್ಣಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಈ ಒಂದು ನಿಂಬೆಹಣ್ಣಲ್ಲಿ ಹಾಲು ಒಡೆದೇ ಹೋದರೆ ಇನ್ನೊಂದು ನಿಂಬೆಹಣ್ಣ ತಗೊಂಡು ನೀವು ಇದೇ ರೀತಿ ಮಿಕ್ಸ್ಚರ್ನ ರೆಡಿ ಮಾಡಿಕೊಂಡು ಹಾಕೋಬೋದು. ಈ ನಿಂಬೆ ರಸನ ಸೋಸ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಒಮ್ಮೊಮ್ಮೆ ನಾವು ಹಿಂಡಬೇಕಾದ್ರೆ ನಿಂಬೆಹಣ್ಣಿನ ಪಲ್ಪೆಲ್ಲ ಬಿದ್ದುಬಿಡುತ್ತೆ, ಅದೆಲ್ಲ ಸ್ವೀಟಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಒಮ್ಮೆ ಇದನ್ನು ಸೋಸ್ಕೊಳ್ಳಿ ನಿಂಬೆ ರಸನ. ನಾನಿಲ್ಲಿ ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇಷ್ಟೇ ನೀರು ಹಾಕಬೇಕು, ಇಷ್ಟೇ ನಿಂಬೆ ರಸ ಹಾಕಬೇಕು ಅಂತ ಯಾವುದೇ ರೀತಿಯಾದಂಥ ಮೆಜರ್ಮೆಂಟ್ ಇಲ್ಲ. ಜಸ್ಟ್ ಹಾಲು ಒಡೆದೋಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇರಬೇಕಷ್ಟೆ. ಒಂದು 10 ನಿಮಿಷ ಆದಮೇಲೆ ಈ ಹಾಲು ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಕೈಯಲ್ಲಿ ಸ್ವಲ್ಪ ಮುಟ್ಟೋ ಅಷ್ಟಾದರೂ ತಣ್ಣಗಾಗಿದೆ. ಇವಾಗ ಇದಕ್ಕೆ ಮಿಕ್ಸ್ಚರ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಹಾಲನ್ನ ಒಡ್ಕೋಬೇಕು. ಒಮ್ಮೆಲೆ ಪೂರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಮಿಕ್ಸ್ಚರ್ ಹಾಕ್ಕೊಂಡ್ರೆ ಹಾಲು ಒಡೆದೋಗುತ್ತೆ ಅಂತ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ತಾ ಹೋಗಿ. ನಾನಿಲ್ಲಿ ಮಾಡುವಾಗ ಒಂದು ನಿಂಬೆಹಣ್ಣು ಮಿಕ್ಸ್ಚರ್ ಪೂರ್ತಿ ಖಾಲಿ ಆದರೂ ಕೂಡ ಹಾಲು ಒಡಿಲಿಲ್ಲ. ಅದಕ್ಕಾಗಿ ಇನ್ನೊಂದು ನಿಂಬೆಹಣ್ಣಿಗೆ ಮತ್ತೆ ನೀರು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲಿಗೆ ಮಿಕ್ಸ್ ಮಾಡ್ತಾ ಹೋದಾಗ ಹಾಲು ಒಡೆದೋಯ್ತು. ಇದೇನಪ್ಪ ಹಾಲೇ ಹೊಡಿತಾ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ನಿಧಾನಕ್ಕಾಗತ್ತೆ. ಅದು ಹಾಲು ಹೊಡೆಯೋವರೆಗೂ ಮಿಕ್ಸ್ಚರ್ನ ಹಾಕ್ಕೋತಾ ಇರಿ ಅಷ್ಟೇ. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನೀರು ಬಿಟ್ಕೋಬೇಕದು. ಇಷ್ಟು ಚೆನ್ನಾಗಿ ಹಾಲು ಒಡೆದೋದಾಗ ಮಾತ್ರ ನಿಮಗೆ ಚಂಪಾಕಲಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು ಜಾಲರಿ ಮೇಲೆ ಒಂದು ಕ್ಲೀನ್ ಬಟ್ಟೆ ಇಟ್ಬಿಟ್ಟು ಈ ನೀರನ್ನೆಲ್ಲ ಸೋಸ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಈ ನೀರು ಬೇಡ ಸ್ವೀಟ್ ಮಾಡಲಿಕ್ಕೆ, ಆ ಹಾಲಿಂದು ಗಟ್ಟಿ ಇರುತ್ತಲ್ಲ ಅದು ಮಾತ್ರ ಬೇಕಾಗತ್ತೆ. ಅದಕ್ಕಾಗಿ ಇದನ್ನು ನೀರನ್ನೆಲ್ಲ ತೆಗೆದಾಕ್ಬಿಟ್ಟು ಆ ವೈಟ್ ಕಲರ್ ಏನಿದೆ ಅದನ್ನು ಮಾತ್ರ ತಗೊತಾ ಇದ್ದೀನಿ. ಮತ್ತು ನಾವು ಸೋಸ್ಕೊಂಡಿರುವಂತಹ ನೀರನ್ನು ಕೂಡ ವೇಸ್ಟ್ ಮಾಡಿಬಿಡಿ, ಯಾಕಂದರೆ ಅದರಲ್ಲಿ ವೈಟಮಿನ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ಳಿಕ್ಕೆ ಆ ನೀರನ್ನ ಯೂಸ್ ಮಾಡ್ಕೊಳ್ಳಿ. ನಾವು ಹುಳಿ ಹಾಕ್ಕೊಂಡು ಒಡ್ಕೊಂಡಿರ್ತೀವಲ್ವ, ಅದಕ್ಕಾಗಿ ಈ ವೈಟ್ ಕಲರ್ ಏನಿದೆ ಇದರಲ್ಲಿ ಸ್ವಲ್ಪ ಹುಳಿ ಹಾಗೇ ಇರುತ್ತೆ. ಸ್ವೀಟಲ್ಲಿ ನಮಗೆ ಹುಳಿ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಅಂದರೆ ತೊಳ್ಕೊತಾ ಇದ್ದೀನಿ ಹುಳಿ ಎಲ್ಲ ಹೋಗಲಿ ಅಂತ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಬೌಲಲ್ಲಿ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಡೈರೆಕ್ಟಾಗಿ ಸಿಂಕಲ್ಲಿ ಟ್ಯಾಪ್ ಕೆಳಗಡೆ ನೀಟಾಗಿ ತೊಳ್ಕೊಂಡ್ಬಿಡಿ ನೀರಿನಲ್ಲಿ. ಇವಾಗ ಇದರಲ್ಲಿರುವಂಥ ನೀರನ್ನೆಲ್ಲ ಪೂರ ಹಿಂಡ್ಕೋಬೇಕಾಗತ್ತೆ. ಜಸ್ಟ್ ಒಂದು 10% ತೇವಾಂಶ ಇದರಲ್ಲಿರಬೇಕು. ಇನ್ನು 90% ಅಂದರೆ 90% ನೀರನ್ನ ಇದರಿಂದ ತೆಗೆದು ಹಾಕಬೇಕಾಗುತ್ತೆ.
ಇದರಲ್ಲಿ ಜಾಸ್ತಿ ನೀರು ಉಳ್ಕೊಂಡ್ರೆ ಚಂಪಾಕಲಿ ಏನಿದೆ ಸಕ್ಕರೆ ನೀರಿಗೆ ಹಾಕಿದಾಗ ಒಡೆದೋಗ್ಬಿಡುತ್ತೆ. ಮತ್ತು ಒಂದು ಚೂರು ಕೂಡ ಇದರಲ್ಲಿ ನೀರಿಲ್ದಂಗೆ ಪೂರಾ ಡ್ರೈ ಮಾಡ್ಕೊಬಿಟ್ರಿ ಅಂದರೆ ಚಂಪಾಕಲಿ ರೈಸ್ ಆಗೋದಿಲ್ಲ, ಅಂದರೆ ಸ್ಪಾಂಜಿಯಾಗಿ ಬರೋದಿಲ್ಲ, ಹಾಗೆ ಗಟ್ಟಿಗೆ ಉಳ್ಕೊಬಿಡುತ್ತೆ. ಸೊ ನೀರನ್ನ ತೆಗಿಲಿಕ್ಕೆ ಇವಾಗ 2 ಆಪ್ಷನ್ ಇದೆ. ಒಂದು ಬಂದು ಈ ರೀತಿಯಾಗಿ ಯಾವುದಾದ್ರೂ ಒಂದು ಭಾರದ ವಸ್ತುನ ಇದ್ರ ಮೇಲೆ ಇಟ್ಬಿಟ್ಟು 1 ಗಂಟೆಗಳ ಕಾಲ ಬಿಟ್ಬಿಡಬೇಕು. ಅದು ನೀರು ನಿಧಾನಕ್ಕೆ ಸೋರ್ತಾ ಎಲ್ಲ ಇಳಿದೋಗ್ಬಿಡುತ್ತೆ. ಇಲ್ಲ 1 ಗಂಟೆ ಎಲ್ಲ ಕಾಯೋಕ್ಕಾಗಲ್ಲ, ನಾನು ಬೇಗ ಮಾಡ್ಕೋಬೇಕು ಅಂತ ಏನಾರು ಅನ್ನೋದಿದ್ರೆ 2ನೇ ಆಪ್ಷನ್ ಏನಪ್ಪ ಅಂದರೆ ಕೈನಲ್ಲೇ ಈ ರೀತಿಯಾಗಿ ಪೂರಾ ನಿಧಾನಕ್ಕೆ ತಿರುಗಿಸ್ಕೊತ ನೀರನ್ನೆಲ್ಲ ತೆಗೆದು ಹಾಕಬೇಕಾಗತ್ತೆ. ಬಟ್ ಇದರಲ್ಲಿ ಏನಪ್ಪ ಅಂದರೆ ನೀವು ಎಷ್ಟೇ ಹಿಂಡ್ಕೊಂಡ್ರೂ ಕೂಡ ತುಂಬ ನೀರು ಇದರಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ನೀವು ಈ 2ನೇ ಆಪ್ಷನ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಬಟ್ಟೆ ಮೇಲೆ ಇನ್ನೊಂದು ಯಾವುದಾದ್ರೂ ದಪ್ಪ ಬಟ್ಟೆ ಅಥವಾ ನ್ಯಾಪ್ಕಿನ್ ಯಾವುದಾದ್ರೂ ಇನ್ನೊಂದು ಬಟ್ಟೆನ ಇದ್ರ ಮೇಲೆ ಹಾಕಿಬಿಟ್ಟು ನಂತರ ಹಿಂಡ್ಕೊಳ್ಳಿ. ಯಾಕಂದರೆ ಆ ದಪ್ಪ ಬಟ್ಟೆ ಏನಿದೆ ಇದರಲ್ಲಿರುವಂತಹ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಆವಾಗ ಕರೆಕ್ಟಾಗಿ ನಮ್ಮ ಪನ್ನೀರ್ ರೆಡಿ ಆಗುತ್ತೆ. ಒಂದು ವೇಳೆ ನೀವು ವಿಡಿಯೋದಲ್ಲಿ ಮಾಡಿ ತೋರಿಸಿ ಅಂತ ಕೇಳೋದಿದ್ರೆ ನೆಕ್ಸ್ಟು ಯಾವಾಗಾದರೂ ರಸಗುಲ್ಲ ವಿಡಿಯೋ ಮಾಡಿದಾಗ ಆ ಪ್ರೊಸೀಜರ್ನಲ್ಲಿ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಮೊದಲನೇ ಮೆಥಡಲ್ಲಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಈ ಭಾರದ ವಸ್ತುನ ಇದ್ರ ಮೇಲೆ ಇಟ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಇವಾಗ ಅದನ್ನ ತೆಕ್ಕೊತಾ ಇದ್ದೀನಿ. ನೀರೆಲ್ಲ ಪೂರ್ತಿ ಹೋಗಿರುತ್ತೆ, ಸ್ವಲ್ಪ ಮಾತ್ರ ತೇವಾಂಶ ಇದರಲ್ಲಿ ಇರುತ್ತೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಎಲ್ಲನೂ ಈ ರೀತಿಯಾಗಿ ಒಡ್ಕೊತಾ ಇದ್ದೀನಿ. ಇದು ಕರೆಕ್ಟಾಗಿ ಸ್ಪಾಂಜಿಯಾಗಿ ಬರಲಿಕ್ಕೆ ಬೇಕ್ರಿಗಳಲ್ಲೆಲ್ಲ ಏನೇನೆಲ್ಲ ಆ್ಯಡ್ ಮಾಡ್ತಾರೆ ಅಂತ ಇವಾಗ ನೋಡೋಣ. 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 4 ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು 3 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇವಾಗ ಆ ಪುಡಿನೆಲ್ಲ ಇದ್ರ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಂಪಾಕಲಿ ಯೆಲ್ಲೋ ಕಲರ್ ಇರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಯೆಲ್ಲೋ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲರ್ ಇದ್ದರೆ ಹಾಕ್ಕೊಳ್ಳಿ, ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಜಸ್ಟ್ ವೈಟ್ ಕಲರ್ ಚಂಪಾಕಲಿ ಸಿಗುತ್ತೆ ಅಷ್ಟೇ. ಇದನ್ನಿವಾಗ ಒಂದು 5 ನಿಮಿಷ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಬೆಣ್ಣೆ ಥರ ಆಗಬೇಕಿದು, ತಟ್ಟೆಗೆ ಅಂಟಬಾರ್ದು, ಎದ್ದು ಬರಬೇಕು. ನಾವು ಈ ರೀತಿಯಾಗಿ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ನಾವಿದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒತ್ತಿ ಗೂಡಾಗಿರಬಾರ್ದು, ಇದು ಪೂರ್ತಿ ಒಂದೇ ಹಿಟ್ಟು ಅನ್ನಿಸ್ಬೇಕು. ಆ ರೀತಿಯಾಗಿ ನಾವಿದು ಬರೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ನೀರು ಜಾಸ್ತಿ ಉಳ್ಕೊಬಿಟ್ಟಿದೆ ಅನ್ನೋದಿದ್ರೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ತಟ್ಟೆಗೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಥವಾ ನೀವು ತುಂಬಾ ನೀರನ್ನ ತೆಗೆದುಬಿಟ್ಟಿದ್ದೀರಾ, ಪೂರ್ತಿ ಡ್ರೈ ಆಗಿದೆ, ಗೂಡು ಥರ ಹಾಗೆ ಬರ್ತಿದೆ ಅನ್ನೋದಿದ್ರೆ 1 ಟೀ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ತಾ ಹೋಗಿ, ಸರಿ ಹೋಗುತ್ತೆ. ಈ ಸ್ಟೆಪ್ಪಲ್ಲೇ ನಮಗೆ ಗೊತ್ತಾಗೋದು ನಾವು ಮಾಡ್ತಾ ಇರೋವಂಥ ಚಂಪಾಕಲಿ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ. ನೀವು ಇದನ್ನ ಚೆಂದ ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಥರ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂಥ ಚಂಪಾಕಲಿ ಬರುತ್ತೆ. ನೀವೇನಾದರೂ ಕೈ ನೋವು ಬರುತ್ತಪ್ಪ ಅಂತ ಏನಾದರೂ ಹಾಗೆ ಬಿಟ್ಟರೆ ನಿಜವಾಗ್ಲೂ ಚಂಪಾಕಲಿ ಹೊಡೆದೋಗುತ್ತೆ ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ. ಆ ರೀತಿಯಾಗಿ ಮಾಡ್ಕೋಬೇಡಿ. ಒಂದು 5 ನಿಮಿಷ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ, ಕೈ ನೋವು ಬಂದರೂ ಪರವಾಗಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ರೀತಿಯಾಗಿ ತಟ್ಟೆನ ಬಿಡುತ್ತಿದ್ದು ಅಷ್ಟು ಚೆನ್ನಾಗಿ ಬೆಣ್ಣೆ ಥರ ಆಗುತ್ತಿದ್ದು. ನಾನಿಲ್ಲಿ ಮಧ್ಯದಲ್ಲಿ ಕಲಿಸ್ಬೇಕಾದ್ರೆ ಮತ್ತೆ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೆ, ಯಾಕಂದರೆ ತಟ್ಟೆಗೆ ತುಂಬ ಅಂಟ್ತಿತ್ತು ಅಂತ ಹೇಳಿ. ನೀವು ಬೇಕಾದರೆ ಆ ಥರ ಅಂಟ್ತಿದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಬೇಕು. ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಹೋದರೆ ಈ ರೀತಿಯಾಗಿ ತುಂಬಾ ಬೆಣ್ಣೆ ರೀತಿಯಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ. ನಾನಿಲ್ಲಿ ಈ ರೀತಿಯಾಗಿ ಸುತ್ಕೊತಾ ಒಂದೊಂದರಲ್ಲಿ 2 ಪೀಸ್ ಮಾಡ್ಕೊತಾ ಮತ್ತೆ ಸುತ್ಕೊತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹೇಳಿ ಪೂರ್ತಿ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ, ಎಲ್ಲೂ ಜಾಸ್ತಿ ಕಟ್ ಮಾಡ್ದಿರಾ. ನಿಮಗೆ ಚಂಪಾಕಲಿ ಎಷ್ಟು ಚಿಕ್ಕದು ಬೇಕು, ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಮತ್ತೆ ಅದರಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪಗೆ ಮಾಡ್ಕೋಬೇಡಿ, ಯಾಕಂದರೆ ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಇದು ಇನ್ನೂ ದಪ್ಪಗಾಗ್ಬಿಡುತ್ತೆ, ಊದ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಒಂದು ಹೆಬ್ಬೆರಳಷ್ಟು ದಪ್ಪ ಇದ್ದರೆ ಸಾಕು, ಮತ್ತು ಒಂದು 2 ಇಂಚಷ್ಟು ಉದ್ದ ಮಾಡ್ಕೊಳ್ಳಿ ಸಾಕು. ಇದೇ ರೀತಿಯಾಗಿ ಎಲ್ಲ ಪೀಸಸ್ನೂ ಸಣ್ಣದಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ವೇಳೆ ನೀವು ತೊಗೊಂಡಿರುವಂತಹ ಹಿಟ್ಟಲ್ಲಿ ಏನಾದರೂ ಒಂಚೂರು ಕ್ರ್ಯಾಕ್ ಇತ್ತು, ಸೀಲ್ ಬಿಟ್ಟಿತ್ತು ಅನ್ನೋದಿದ್ರೆ ಈ ರೀತಿಯಾಗಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ರೋಲ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಆಗುತ್ತೆ. ಸೀಲ್ ಬಿಟ್ಟಿದೆ ಅಂತ ಅಂದ್ಕೊಂಡು ಏನಾಗಲ್ಲ ಅಂತ ಹಾಗೆ ಹಾಕ್ಬೇಡಿ, ಯಾಕಂದರೆ ಅದು ಓಪನ್ ಆಗುತ್ತೆ ಸಕ್ಕರೆ ನೀರಿಗೆ ಹಾಕಿದಾಗ. ಒಂದು ಚೂರು ಕ್ರ್ಯಾಕ್ ಇಲ್ದಲ್ಲೇ ಇರೋ ಥರ ನೋಡಿಕೊಂಡು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ 12 ಪೀಸಸ್ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕಿಂತ ಇನ್ನೂ ಸಣ್ಣ ಮಾಡ್ಕೋಬೋದು, ಯಾಕಂದರೆ ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಇದು ಇನ್ನೂ ಉದ್ದ ಆಗುತ್ತೆ, ಇನ್ನೂ ದಪ್ಪ ಆಗುತ್ತೆ. ನೀವು ಮುಂದೆ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಆಗುತ್ತೆ ಇದು ಅಂತ.
ಇವಾಗ ಸಕ್ಕರೆ ನೀರು ರೆಡಿ ಮಾಡ್ಕೊಳ್ಳೋಣ. 1 ಲೀಟ್ರು ಹಾಲಿಗೆ ಅರ್ಧ kg ಸಕ್ಕರೆ ಹಾಕ್ಕೋಬೇಕು ಮತ್ತು 800 ml ಅಷ್ಟು ನೀರು ಹಾಕ್ಕೋಬೇಕು. ಅಂದರೆ 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಈ ಪಾಕದ ಮೆಷರ್ಮೆಂಟಲ್ಲಿ ಚೇಂಜಸ್ ಮಾಡ್ಕೋಬೇಡಿ, ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಆ ರೀತಿಯಾಗಿ ಮಾಡ್ಕೋಬೇಡಿ. ಚಂಪಾಕಲಿ ಟೇಸ್ಟೇ ಹಾಳಾಗೋಗುತ್ತೆ. ಯಾಕಂದರೆ ನಾವು ಚಂಪಾಕಲಿ ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ಚೂರು ಕೂಡ ಏನೂ ಟೇಸ್ಟ್ ಇರೋದಿಲ್ಲ, ಪೂರ್ತಿ ಬೆಂಡ್ ಥರ ಇರುತ್ತೆ. ನಾವು ಈ ಸಕ್ಕರೆ ನೀರು ಏನು ರೆಡಿ ಮಾಡ್ಕೊತೀವೋ ಇದೇ ಟೇಸ್ಟ್ ಬರೋದು ಚಂಪಾಕಲಿಗೆ. ಅದಕ್ಕಾಗಿ ಇದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ 2 ಏಲಕ್ಕಿನ ತುದಿನಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬರೀ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕು. 1 ಎಳೆ ಪಾಕ ಬರಬೇಕು, 2 ಎಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಒಂದು ಕುದಿ ಬಂದರೆ ಸಾಕಿದು. ನಂತರ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಚಂಪಾಕಲಿ ಉಂಡೆಗಳನ್ನ ಒಂದೊಂದಾಗಿ ಇದಕ್ಕೆ ಹಾಕ್ತಾ ಹೋಗಬೇಕು. ಒಟ್ಟಿಗೆ ಎಲ್ಲದನ್ನು ಹಾಕೋಬೇಡಿ, ಒಂದೊಂದಾಗಿ ಹಾಕ್ತಾ ಹೋಗಿ. ಯಾಕಂದರೆ ಸಕ್ಕರೆ ನೀರ್ದು ಟೆಂಪ್ರೇಚರ್ ಕಮ್ಮಿ ಆಗಿಬಿಟ್ರೆ ಇದು ರೈಸ್ ಆಗೋದಿಲ್ಲ. ಅದಕ್ಕಾಗಿ ಚಂಪಾಕಲಿ ಪೂರ ರೆಡಿ ಆಗೋವರೆಗೂ ಕೂಡ ಇದು ಹೈ ಫ್ಲೇಮ್ನಲ್ಲೇ ಇರಬೇಕು, ಉರಿನ ಕಡಿಮೆ ಮಾಡ್ಕೋಬೇಡಿ. ಚಂಪಾಕಲಿನೆಲ್ಲ ಸಕ್ಕರೆ ನೀರಿಗೆ ಹಾಕೊಂಡ ನಂತರ 1 ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊಳ್ಳಿ. ನಂತರನೇ ಇದಕ್ಕೆ ಯಾವುದಾದ್ರೂ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಮಧ್ಯದಲ್ಲಿ ಕ್ಯಾಪ್ನ ತೆಗಿಯೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಇದು ಪೂರ್ತಿ ದಪ್ಪ ಆಗಿಬಿಡುತ್ತೆ, ಅಲ್ಲಿವರೆಗೂ ಇದು ಚೆನ್ನಾಗಿ ಬೇಯಲಿ. ಮತ್ತು ಇನ್ನೊಂದೇನೆಂದರೆ ಅಗಲ ಇರೋ ಪಾತ್ರೆಯಲ್ಲಿ ಮತ್ತು ಸ್ವಲ್ಪ ಆಳ ಇರೋ ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಚಂಪಾಕಲಿನ ನಾವು ಸಕ್ಕರೆ ನೀರಿಗೆ ಹಾಕೊಂಡಾಗ ಚಿಕ್ಕದಿರೋದು ತುಂಬಾ ಅರಳು ಬಿಡುತ್ತೆ, ತುಂಬಾ ದೊಡ್ಡದಾಗುತ್ತೆ. ಅದಕ್ಕೆ ಜಾಗ ಬೇಕಿರುತ್ತೆ ಅರಳಲಿಕ್ಕೆ. ನೀವು ಸಣ್ಣ ಪಾತ್ರೆನಲ್ಲಿ ಏನಾದ್ರು ಮಾಡ್ಕೊಂಡ್ರಿ ಅಂದರೆ ಅದಕ್ಕೆ ಜಾಗನೇ ಸಾಕಾಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಇದನ್ನು ತೆಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಎಷ್ಟು ಸಣ್ಣ ಪೀಸಸ್ ಹಾಕಿದ್ದೀವಿ, ಎಷ್ಟು ದೊಡ್ಡದಾಗಿದೆ ಅಂತ. ಸಕ್ಕರೆ ನೀರನ್ನೆಲ್ಲ ಎಳ್ಕೊಂಡು ಈ ರೀತಿಯಾಗಿ ಹರಳುತ್ತೆ. ಅದು ಈ ರೀತಿಯಾಗಿ ಹರಳಿದ್ರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನಾನು ಕೂಡ ತುಂಬ ಚಾನಲ್ ನೋಡಿಕೊಂಡು ಬೇರೆ ರೀತಿಯಾದಂಥ ರೆಸಿಪಿನೆಲ್ಲ ಟ್ರೈ ಮಾಡಿ ನೋಡಿದ್ದೀನಿ. ತುಂಬ ಸರಿ ಹಾಳಾಗಿದೆ. ಅದಕ್ಕಾಗಿ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಕರೆಕ್ಟಾದಂಥ ಮೆಷರ್ಮೆಂಟಲ್ಲಿ ಹೇಳ್ಕೊಡ್ಬೇಕು ಅಂತ ಹೇಳಿ ಇವತ್ತಿನ ರೆಸಿಪಿ ವಿಡಿಯೋ ಹಾಕಿದ್ದೀನಿ. ಮತ್ತು ಯಾರ್ಯಾರೆಲ್ಲ ರಸಗುಲ್ಲ ರೆಸಿಪಿ ಕೇಳಿದ್ರೋ ಅವರೆಲ್ಲ ಸೇಮ್ ಪ್ರೊಸೀಜರ್ ಮಾಡ್ಕೊಳ್ಳಿ. ಯೆಲ್ಲೋ ಕಲರ್ ಹಾಕೋಕ್ಕೆ ಹೋಗಬೇಡಿ ಮತ್ತು ಉದ್ದುದ್ದ ಮಾಡ್ಕೋಬೇಡಿ, ರೌಂಡ್ ಮಾಡ್ಕೊಳ್ಳಿ. ಆವಾಗ ರಸಗುಲ್ಲ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇವಾಗ ಎಲ್ಲ ಪೀಸಸ್ನು ಕೂಡ ಒಮ್ಮೆ ತಿರುಗಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ತಿರುಗಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸರಿ ಕ್ಯಾಪ್ನ ಮುಚ್ಚಿಬಿಟ್ಟು ಒಂದು 7 ರಿಂದ 8 ನಿಮಿಷದವರೆಗೂ ಮತ್ತೆ ಬೇಯಲಿಕ್ಕೆ ಬಿಟ್ಬಿಡೋಣ. ಯಾಕಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸಕ್ಕರೆ ನೀರು. ಆವಾಗ ಚಂಪಾಕಲಿ ಇನ್ನೂ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಇವಾಗಲೇ ನೀವು ಆಫ್ ಮಾಡ್ಕೊಂಡ್ರಿ ಅಂದರೆ ಬರೀ ನೀರು ಥರ ಇರುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಒಂದು 7-8 ನಿಮಿಷ ನಾವು ಮತ್ತೆ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಸಕ್ಕರೆ ನೀರು ಕೂಡ ಗಟ್ಟಿಯಾಗಿರುತ್ತೆ. ನಮ್ಮ ಚಂಪಾಕಲಿ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರಾ ತಣ್ಣಗಾಗೋವರೆಗೂ ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಒಂದು ಮಿನಿಮಮ್ ಅಂದರೂ ಅರ್ಧ ಗಂಟೆಗಳ ಕಾಲ ಅಥವಾ 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೂ ನಡೆಯುತ್ತೆ, ಬಟ್ ನಾನಿಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾವು ಖೋವಾ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕೋಬೋದು. ಬೆಣ್ಣೆ ಎಲ್ಲ ಕರಗಿದ ನಂತರ ಒಂದು 100 ml ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪನೇ ಹಾಲಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. 50 ಗ್ರಾಮ್ನಷ್ಟು ಹಾಲಿನ ಪುಡಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನೀವು ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ಹಾಲಿನಲ್ಲಿ ಹಾಲಿನ ಪುಡಿನ ಪೂರ್ತಿ ಗಂಟಿಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಂತರನೇ ತುಪ್ಪದಲ್ಲಿ ಹುರ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಇದು ಗಂಟು ಹಾಗೆ ಉಳ್ಕೊಂಬಿಡುತ್ತೆ ಹಾಲಿನ ಪುಡಿದು. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊತಾ ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಆದರೂ ಕೂಡ ನೀವು ಮೊದಲೇ ಮಿಕ್ಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ಸಪ್ಪೆ ಕೋವಾ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗೋವರೆಗೂ ಈ ರೀತಿಯಾಗಿ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಕೋವಾ ಕೂಡ ರೆಡಿ ಆಗುತ್ತೆ. ಕೋವಾ ಸ್ವಲ್ಪ ತಣ್ಣಗಾಗಲಿ, ಆ ನಂತರನೇ ನೀವು ಚಂಪಾಕಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. 1 ಗಂಟೆ ಆದಮೇಲೆ ಫ್ರಿಜ್ಜಿಂದ ಚಂಪಾಕಲಿನ ಎತ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ವಾಪಸ್ ಹಾಕಿದಾಗ ಮತ್ತೆ ಹೀರ್ಕೊಳ್ಳುತ್ತೆ ಸಕ್ಕರೆ ನೀರನ್ನ, ಮತ್ತೆ ಅದೇ ಶೇಪಿಗೆ ಬರುತ್ತೆ. ಆವಾಗ ನಮ್ಮ ಚಂಪಾಕಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಒಂದೊಂದೇ ಚಂಪಾಕಲಿನ ತಗೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು, ಪೂರ್ತಿ ಕಟ್ ಮಾಡ್ಕೋತಾ ಇಲ್ಲ, ಸ್ವಲ್ಪ ಮಾತ್ರ ಮೇಲ್ಗಡೆ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಧ್ಯದಲ್ಲಿ ಕೋವಾನ ಫಿಲ್ ಮಾಡಲಿಕ್ಕೆ ಸ್ವಲ್ಪ ಜಾಗ ಬೇಕಲ್ವಾ, ಅದಕ್ಕಾಗಿ ಸ್ವಲ್ಪ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಪೂರ ಕಟ್ ಮಾಡ್ಕೊಂಡಿಲ್ಲ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಕೋವಾನ ಫಿಲ್ ಮಾಡ್ಕೊತೀನಿ. ಚೆರಿ ಹಣ್ಣು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಚೆರಿ ಹಣ್ಣು ಇಲ್ಲದಿದ್ದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು, ದ್ರಾಕ್ಷಿ ಗೋಡಂಬಿ ಕೂಡ ಇಟ್ಕೋಬೋದು.
ಎಲ್ಲದನ್ನು ಇದೇ ರೀತಿ ಮಾಡಿಕೊಂಡು 12 ಚಂಪಾಕಲಿನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟು ಟೇಸ್ಟಿಯಾಗಿರುವಂಥ ಚಂಪಾಕಲಿನ ನೀವು ಒಮ್ಮೆನಾದರೂ ನೀವು ಟ್ರೈ ಮಾಡಲೇಬೇಕು. ತುಂಬಾ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಹೇಳ್ಕೊಟ್ಟಿದ್ದೀನಿ, ಮಿಸ್ ಆಗು ಇದು ಹಾಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಟ್ರೈ ಮಾಡಿ ನೋಡಿದ್ವಿ ಸೂಪರಾಗಿ ಬಂದಿತ್ತು ಅಂತ ಹೇಳಿ. ಯೂಟ್ಯೂಬ್ನಲ್ಲಿ ನೀವು ತುಂಬಾ ಬೇರೆ ಬೇರೆ ರೀತಿಯಾದಂಥ ಚಂಪಾಕಲಿ ರೆಸಿಪೀಸ್ನ ನೀವು ನೋಡಿರ್ತೀರ, ಬಟ್ ಇವತ್ತಿನ ಪರ್ಫೆಕ್ಟ್ ಮೆಷರ್ಮೆಂಟ್ ಇರುವಂತಹ ಚಂಪಾಕಲಿನ ನೀವು ಎಲ್ಲೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ರೆಸಿಪಿ ರಿಕ್ವೆಸ್ಟ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.